ಅದರಿಂದ ನಮ್ಮ ಮನೆಗೆ ಬರುವಂಥದ್ದು ಆಗ್ತದೆ ರೀ. ಓಕೆ, ಇವಾಗ ನೀವು ಹೇಳಿದ್ರಿ ರೇವಣ್ಣ ಅವ್ರಿಗೆ ಮುಂಚೆನೆ ಗೊತ್ತಿತ್ತು ಅಂತ. ಅದೇ ರೀತಿ ಇವಾಗ ಸರ್ಕಾರದಲ್ಲಿರುವಂತಹ ಹಲವಾರು ನಾಯಕರಿಗೆ, ಕಾಂಗ್ರೆಸ್ ನಾಯಕರಿಗೂ ಕೂಡ ಗೊತ್ತಿತ್ತು. ಕಾರ್ತಿಕ್ ಅನ್ನುವಂಥವ್ನು ಅಂದ್ರೆ ಈ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಡ್ರೈವರ್, ಕಾರ್ ಚಾಲಕ, ಆತ ಹೇಳ್ತಾನೆ ಸಾಕಷ್ಟು ಜನರಿಗೆ ನಾನು ಪೆನ್ ಡ್ರೈವ್ಗಳನ್ನ ಕೊಟ್ಟಿದ್ದೆ, ಜೊತೆಗೆ ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಸಹ ಕೊಟ್ಟಿದ್ದೆ. ಆದ್ರೆ ಅವರು ಇದನ್ನ ಯಾವಾಗ ಬಳಸ್ಕೊಬೇಕು ಅವಾಗ ಬಳಸ್ಕೊಂತೀನಿ ಅಂತ ಸುಮ್ಮನಿದ್ರು, ಅವ್ರೇನು ಆಕ್ಷನ್ ತಗೊಂಡಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವ್ರ ಸರ್ಕಾರ ಇದ್ರೂ ಕೂಡ ಎಷ್ಟು ದಿನ ಮೌನ ವಹಿಸಿದ್ದೆ? ಯಾಕೆ ಕೇವಲ ರಾಜಕೀಯ ಲಾಭಕ್ಕಾಗಿ ಅಲ್ವಾ ಸರ್? ಸಹಜ ಅಲ್ರಿ, ಸಹಜ. ರಾಜಕೀಯ ಲಾಭಕ್ಕಾಗಿ ಮಾಡಿದ್ದು, ತಮ್ಮ ಅನುಕೂಲ ಬಂದಾಗ ಉಪಯೋಗ ಮಾಡುವಂಥದ್ದು, ಉಪಯೋಗ ಮಾಡಿ ತಮ್ಮ ಬೇಡಂದವ್ರು ಹನಿಯುವಂಥದ್ದು. ಈ ಸಂದರ್ಭ ಕಾಲ ಉಪಯೋಗ ಮಾಡೋದು ಇದು ಜಾನ್ಮೀನ, ಇದು ನೀಚತನ ಒಂದು ರೀತಿಯಿಂದ. ಯಾಕಂದ್ರೆ ಜನಸಾಮಾನ್ಯರಿಗೆ ಎಣ್ಣೆ ಆದಾಗ ಆಗಲೇ ಪ್ರತಿಭಟನೆ ಮಾಡಿ ಅದಕ್ಕೆ ಕ್ರಮ ತಗೋಬೇಕಾಗಿದ್ದು ಒಬ್ಬ ಜವಾಬ್ದಾರಿಯುತ ಒಂದು ವ್ಯಕ್ತಿಯ ಕರ್ತವ್ಯ ಅದು. ಅದನ್ನ ಇಟ್ಟುಕೊಂಡು ಸಮಯ ಬಂದಾಗ ಉಪಯೋಗ ಮಾಡೋದನ್ನ ಅದು ಕುಟಿಲ್ತಾನ. ಹಂಗಂತೇಳಿ ಇವ್ರು ತಪ್ಪು ಮಾಡೋದು ಕ್ಷಮಿಸ್ಬೇಕಂತಲ್ಲ, ಇವತ್ತಾಗಲಿ ನಾಳೆ ಆಗಲಿ. ಆದ್ರೆ ಇವ್ರು ಲಾಭಕ್ಕಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದು ಎರಡು ಮಾತ್ರ. ಡೆಫಿನೆಟ್ಲಿ ಸರ್, ಕ್ಷಮೆ ಕೊಡ್ಲಿ ಅಂತ ನಾನು ಹೇಳ್ತಾ ಇಲ್ಲ, ಕ್ಷಮೆ ಕೊಡ್ಲೂಬಾರ್ದು. ನಾನು ಹೇಳ್ತಾ ಇರೋದೇನು ಅಂದ್ರೆ, ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಇದ್ಕೊಂಡು ಒಬ್ಬ ಹೌದು ಮಾಡಬೇಕಾಗಿದ್ದು ಮುಖ್ಯಮಂತ್ರಿಯಾಗಿ ಅಥವಾ ಒಬ್ಬ ಅದೆಲ್ಲದೂ ಹೆಚ್ಚಿಗೆ ಮನುಷ್ಯ. ಜನ ಹೇಳ್ತಾರೆ ಅವ್ರವ್ರಗಳ ಮಧ್ಯೆ ಕಾಂಪ್ರಮೈಸ್ ಕೂಡ ಆಗಿತ್ತು ಅಂತ ಹೇಳಿ. ಯಾವ ತರ ಕಾಂಪ್ರಮೈಸ್ ಆಗಿರಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಒಂದ್ ವೇಳೆ ನೋಡ್ರಿ, ಇಲ್ಲಿ ಅನೇಕ ಘಟನೆ ಹಿಂದಿನ ಆಗಿದ್ದು ಘಟನೆಗಳು ಇದ್ದಾವ. ಆ ಶೋಷಣೆಗೆ ಒಳಗಾದಂಥ ಹೆಣ್ಮಕ್ಳನ್ನ ಇವತ್ತು ಪಾಪ ಎಲ್ಲೂ ಹೋಗಿಬಿಟ್ಟಿದ್ದಾವೆ. ಇವರು ತಮ್ಮ ಅನುಕೂಲ ಕರೆಕ್ಟ್ ಆಯ್ತಪ್ಪ ಅಂದ್ರೆ, ನಮ್ಮ ಅನುಕೂಲ ತಕ್ಕಂಗೆ ಹೋಯ್ತಂದ್ರೆ ಹಿಂಸರಿದಂಥವ್ರು ಇದ್ದಾರೆ. ಅವ್ರು ಹಿಂದಿದ್ದಂಥವ್ರು ಇವರು ಇಂಥ ನಾಯಕರು ಇವರೆಲ್ಲ ತಮ್ಮ ಸಮಯಕ್ಕೆ ಅನುಕೂಲ ಆಗುವಂಗೆ ಅದನ್ನು ಉಪಯೋಗ ಮಾಡಿಕೊಡೋದು, ಬಳಸಿಕೊಂಡ ನಂತರದಲ್ಲಿ ಬಿಸಾಡಿ ಹೋಗುವಂಥ ಕೆಲಸಗಳು ಆಗ್ತವೆ. ಇದು ಹೆಣ್ಮಕ್ಳ ಬಗ್ಗೆಯೂ ಅದೇ. ಈ ಹೆಣ್ಮಕ್ಳು ನ್ಯಾಯ ಸಿಗ್ತದೆ ನ್ಯಾಯ ತಿಳ್ಕೊಂಡಿಲ್ಲ. ಇದಕ್ಕಿಂತ 6 ಘಟನೆಗಳಿದ್ದಾವೆ. ಆ 6 ಘಟನೆಯಲ್ಲೇ ಯಾವ ಹೆಣ್ಮಕ್ಳಿಗೂ ನ್ಯಾಯ ಸಿಕ್ಕಿಲ್ಲ, ಅನ್ಯಾಯಕ್ಕೆ ಒಳಗಾದವ್ರಿಗೆ. ಆದರೆ ಅವ್ರ ಹೆಸರು ಕೆಟ್ಟು ಹೋಗಿಬಿಡ್ತು, ಏನೆಲ್ಲ ಆಯಿತು, ಅವ್ರ ಬದುಕು ಏನೋ ಆಯಿತು. ಒಂದು ರೊಕ್ಕ ಸಿಕ್ಕಿರ್ಬೋದು, ಮತ್ತೇನೋ ಸಿಕ್ಕಿರ್ಬೋದು, ಅದು ಬದುಕಿನ ನೆಮ್ಮದಿ ಅಂತ ಇರ್ತದಲ್ಲ. ಆ ನೆಮ್ಮದಿ ಇಲ್ಲರಿ, ಅದು ನಾವು ಏನು ಹುಟ್ಟಿದ್ವಿ, ಈಗ ನಮ್ಮ ಬಗ್ಗೆ ಒಂದು ಕೆಟ್ಟದಂಥ ಒಂದು ಅಭಿಪ್ರಾಯ ಉಳಿದು ಬಿಡ್ತಪ್ಪ ಅಂದ್ರೆ ನಾವು ಸಾಯೋವರೆಗೂ ನಮ್ಮ ಜೊತೆಗೆ ಇರ್ತದೆ. ಆ ಹೆಣ್ಮಕ್ಳ ಜೊತೆಗೆ ಎಂತ ಆಗಿದ್ದು ಪಾಪ ಅವ್ರು ನ್ಯಾಯ ಸಿಕ್ಕಿಲ್ಲ ಇದ್ದವರಿಗೆ. ಯಾವ ರಾಜಕಾರಣ ಇಂಥವು ಮಾಡಿದಾನ ಇಲ್ಲಿವರೆಗೆ ಒಬ್ಬಗೂ ಶಿಕ್ಷೆ ಆಗಿಲ್ಲ ಅಂದ್ರೆ ಆ ಹುಡುಗಿ ಅಥವಾ ಆ ವ್ಯಕ್ತಿಗೆ ಅನ್ಯಾಯ ಆದಾಗ ಆಗ್ತಿಲ್ರಿ. ಇದು ಅಷ್ಟಾಗೋದು. ಇದು ಇಲ್ಲ ಯಾವ ಹೆಣ್ಮಕ್ಳು ನ್ಯಾಯ ಸಿಗದಂತ ಗೊತ್ತಿಲ್ಲ. ಆದರೆ ಕಾಂಪ್ರಮೈಸ್ ಆಗೋದ್ರೆ ಏನು ಮತ್ತ ನಿಂದು ಚುಪ್ ನಂದು ಚುಪ್ ಈ ರೀತಿ ಇದ್ದಾಗ ನೀವು ನ್ಯಾಯ ಹುಡುಕ್ತೀರಿ. ಇಲ್ಲ ಇಷ್ಟು ಬಹಿರಂಗ ಆದ್ಮೇಲೂ ಕೂಡ ಇದನ್ನ ಮುಚ್ಚಾಕುವಂತ ಪ್ರಯತ್ನಗಳು ನಡೆಯುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನೋಡ್ರಿ, ಈ ದೇಶದಲ್ಲಿ ಏನು ಬೇಕಾದಾಗ ಹೋಗ್ಬಿಡ್ತದೆ. ನಮಗೆಲ್ಲರೂ ಒಂದು ಮರುವಿನ ಕಾಯಿಲೆ ಅದ, ನಾವು ಪ್ರಜೆಗಳಿಗೆಲ್ಲ. ಕೆಲವು ದಿನ ಆದ ತಕ್ಷಣ ಮರೆತು ಬಿಡ್ತೀವಿ ಅದನ್ನು. ಈಗ ಎಷ್ಟು ರಭಸ ಅದ, ಏನು ಜೋರು ಅದ, ಇದೇ ಒಂದು ಇನ್ನು 3-4 ತಿಂಗಳ ನಂತರ ಈ ರಭಸ ಜೋರ ಇರುವುದಿಲ್ಲ. ಮತ್ತು ನಾವು ಅಂತೀವಿ ಕೊನೆಗೆ ಬಂದ ಆ ಹೆಣ್ಮಕ್ಳು ತಿಳಿಲಿಲ್ಲೇನ್ರಿ, ನಮ್ಮ ಮಾನಸಿಕ ಸ್ಥಿತಿ ಹಿಂಗದ. ಆದ್ರೆ ಆ ಹೆಣ್ಮಗಳು ಯಾವ ಪರಿಸ್ಥಿತಿಯಲ್ಲಿ ಅನಿವಾರ್ಯತೆಯಿಂದ ಅಥವಾ ಯಾವ ಭಯಕ್ಕೊಳಗಾಗಿ ಯಾವ್ಯಾವ ರೀತಿಯಿಂದ ಅದನ್ನ ಒಪ್ಸಿರ್ತಾರೆ ಅಥವಾ ಒತ್ತಾಯಪೂರ್ವಕವಾಗಿ ಪಡ್ಕೊಳ್ಳೋ ಟ್ರೈ ಮಾಡಿರ್ತಾರೆ, ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಸಮಾಜ ಯಾವಾಗ್ಲೂ ಕೂಡ ಕೈ ಎತ್ತೋದು, ಪ್ರಶ್ನೆ ಮಾಡೋದು ಹೆಣ್ಣು ಮಕ್ಕಳಿಗೇನೆ. ಈ ಮೈಂಡ್ ಸೆಟ್ ಮೊದಲು ಚೇಂಜ್ ಆಗ್ಬೇಕು. ಇವಾಗ ಪ್ರಜ್ವಲ್ ರೇವಣ್ಣ ಅದು ಚೇಂಜ್ ಹೆಂಗೆ ಆಗ್ಬೇಕು, ಯಾರಿಂದ ಆಗ್ಬೇಕು? ಆಬ್ವಿಯಸ್ಲಿ ಎಲ್ರು ಜನಸಾಮಾನ್ಯರಿಗಿಂತ ಮುಖ್ಯವಾಗಿ ಮೊದಲು ಹೆಣ್ಮಕ್ಳಿಗೆ ಆಗ್ಬೇಕು. ಹೆಣ್ಮಗಳ ಶತ್ರು ಇದ್ದಾಳೆ ಈ ದೇಶದೊಳಗೆ. ಅವಳು ಮೊದಲು ಎಚ್ಚರಗೊಳ್ಬೇಕು. ನೋಡ್ರಿ, ನನಗೆ ಅನ್ಯಾಯ ಆದಾಗ ನಾನು ಮೊದಲು ಎಚ್ಚರಗೊಳ್ಬೇಕು, ನನ್ನ ಜೊತೆಗಾದ ಎಚ್ಚರಗೊಳ್ಬೇಕು. ಈಗ ಹೆಣ್ಮಕ್ಳಿಗೆ ಆಗಿದೆ ಅನ್ಯಾಯ, ಹೆಣ್ಮಕ್ಳು ಎಚ್ಚರ ಆಗ್ಬೇಕು. ನಮ್ಗೆ ನ್ಯಾಯ ಸಿಗಲೇಬೇಕಂತ ಬೆನ್ನು ಹತ್ತಬೇಕು. ಅದಕ್ಕೆ ಫೈಟ್ ಮಾಡ್ಬೇಕು. ಅದು ನಮ್ಮ ಉಯಿರಿ ಇರಲಿ. ಆದರೆ ಅವ್ರಿಗೆ ಎಣ್ಣೆ ಆಗಿದ್ರೆ ನಾವು ಅದು ಪ್ರತಿರೋಧಿಸ್ಬೇಕು. ಅಂದಾಗ ಇನ್ನೊಬ್ರು ನಿಮ್ಮ ಬಗ್ಗೆ ಮುಟ್ಟೋದಕ್ಕೆ ಹಿಂದೆ ಮಾಡ್ತಾರೆ. ಹೌದಪ್ಪ, ಅವರೆಲ್ಲ ಒಂದಿದ್ದಾರೆ ಹೆಣ್ಮಕ್ಳು ಅನ್ಯಾಯ ಆದಾಗ ಅಂತೇಳಿ. ಆದರೆ ನಮ್ಮ ದೇಶದ ದುರಂತ ಏನಪ್ಪ ಅಂದ್ರೆ, ಈ ದೇಶದಲ್ಲಿ ಅನ್ಯಾಯಕ್ಕೆ ಒಳಗಾದವ್ರ ಮೇಲೆ ಮತ್ತೆ ಟೀಕೆಗಳು ಬರ್ತಾ ಇರ್ತಾವೆ, ಟಿಪ್ಪಣಿಗಳು ಆಗ್ತಾ ಇರ್ತಾವೆ. ಇಂಥ ಘಟನೆಗಳು ಹಿಂದೆ ಆಗಿದಾವಿಲ್ಲ ಅಂತಲ್ಲ. ಒಬ್ಬ ಹೆಣ್ಮಗಳು ನಂಗೆ ಸಾಕ್ಷಿ ತೋರಿಸ್ರಿ, ಆ ಹೆಣ್ಮಗಳು ನ್ಯಾಯ ಸಿಕ್ಕದಂತೇಳಿ ಇಲ್ಲಿವರೆಗೆ. ಮತ್ತು ಮುಂದೆ ಸಿಗುವ ಸಾಧ್ಯತೆಗಳು ಇಲ್ಲಿಲ್ಲ. ಕಾರಣ ಅಂದ್ರೆ ನಾವು ಹೆಣ್ಮಕ್ಳು ಬದಲಾಗಬೇಕಾಗಿದೆ, ನಮ್ಮ ಹೆಣ್ಮಕ್ಳು ಬದಲಾಗಬೇಕಾಗಿದೆ, ಅವ್ರು ವೈಚಾರಿಕ ಬೆಳೆಸಬೇಕಾಗಿದೆ, ಜೊತೆಗೆ ಚೆನ್ನಾಗಿ ಓದಬೇಕಾಗಿದೆ, ಶಿಕ್ಷಣ ಸಿಗಬೇಕಾಗಿದೆ. ಇದೇ ಕಾರಣಕ್ಕೆ ನಾವು ಮ್ಯಾಲಿನ ಎಲ್ಲ ಕಡೆ ಹೇಳ್ತಾ ಇರೋದು ಏನಪ್ಪ ಅಂದ್ರೆ, ಎಲ್ಲರಿಗೂ ಫ್ರೀ ಶಿಕ್ಷಣ ಕೊಡಿ, ಹೈಯರ್ ಎಜುಕೇಷನ್ ತನಕ ಮಿನಿಮಮ್ ಶಿಕ್ಷಣ ಸಿಗ್ತದ್ರೆ ತನ್ನ ಬಗ್ಗೆ ವಾದ ಮಾಡೋದಕ್ಕೆ, ಪ್ರತಿಭಟನೆ ಮಾಡೋದಕ್ಕೆ, ಹೇಳೋದಕ್ಕೆ, ಮಾಡೋದಕ್ಕೆ ಒಂದು ಶಕ್ತಿ ಇರ್ತದೆ. ಇಲ್ಲಂದ್ರೆ ಏನಾಗಿಬಿಡ್ತದೆ, ನಮ್ಮ ಕರ್ಮರಿ ಇದು ದೇವ್ರು ಹಿಂಗೆ ಮಾಡಿದ್ರಿ, ನಮ್ಮ ಮನೆ ಬರೋದು ಹಿಂಗೆ ಬರೋದತ್ರಿ, ಹಿಂಗೆ ಆತ್ರಿ ಅಂತ ಹೇಳುವಂಥ ಅನೇಕ ಹೆಣ್ಮಕ್ಳು ನಾವು ನೋಡಿದ್ವಿ, ಇನ್ನು ಮುಂದೆ ನೋಡ್ತೀವಿ. ಹಣೆ ಬರ ಕರ್ಮ ಇವೆಲ್ಲ ಏನದಪ್ಪ ಅಂದ್ರೆ ಈ ದೇಶದ ಒಂದು ಕೆಟ್ಟ ಪರಂಪರೆಗಳಿವೆಲ್ಲ.
ಹೋಗಬೇಕಾಗಿದ್ದಾರೆ ಎಲ್ಲರೂ ಹೆಣ್ಮಕ್ಳು ಮೊದಲು ಶಿಕ್ಷಿತರಾಗಬೇಕು. ಆ ಕೆಲಸವನ್ನು ಸರ್ಕಾರ ಮಾಡಬೇಕು. ಸರ್ಕಾರ ಒತ್ತಡ ಯಾರು ತರಬೇಕು? ಹೆಣ್ಮಕ್ಳು ತರಬೇಕು. ನಾವು ಫ್ರೀ ಶಿಕ್ಷಣ ಕೊಡಿಸ್ರಪ್ಪ ಎಲ್ಲರಿಗೂ ಅಂತೇಳಿ. ಎಷ್ಟೋ ಬಡ ಮಕ್ಕಳು ಅದಲ್ಲ, ಬಡ ಮಕ್ಕಳಿಗೆ ಕನ್ನಡ ಶಾಲೆ ಸಹಿತ ಹೋಗುವಂಥದ್ದು, ಹೈಸ್ಕೂಲ್ ಓದುವಂಥ ಶಕ್ತಿ ಇರೋದಿಲ್ಲ ಅವ್ರ ತಂದೆ ತಾಯಿಗಳಿಗೆ. ಅದಕ್ಕಾಗಿ ನಾನು ಈ ಸಂದರ್ಭ ಮೇಲ್ಮೇಲೆ ನಮ್ಮ ಕಾರ್ಯಕ್ರಮದಿಂದ ಒತ್ತು ಕೊಟ್ಟು ಹೇಳುವಂಥದ್ದು ಏನಪ್ಪ ಅಂದರೆ ಪ್ರತಿಯೊಬ್ಬರು ಶಿಕ್ಷಣ ಸಿಗಲೇಬೇಕು. ಅದರಲ್ಲೂ ಹೆಣ್ಮಕ್ಳಿಗೆಲ್ಲ ಸಿಗಬೇಕು. ಹೈಯರ್ ಎಜುಕೇಷನ್, ನಾಟ್ ಓನ್ಲಿ ದ SLC ಓದಿದ್ರೆ ಭಾಳ ಚೆನ್ನಾಗಿರಂತಲ್ಲ, ಏನೋ ನಮ್ಗೆ ಅಕ್ಷರ ಜ್ಞಾನ ಬರ್ಬೋದು ಅಷ್ಟೇ. ತಿಳುವಳಿಕೆ ಬರುವಂಥದ್ದು ಒಂದು ಡಿಗ್ರಿ, ನಾವು ಮಾಸ್ಟರ್ ಡಿಗ್ರಿ ಮಾಡಿದಾಗ ಮಾತ್ರ ತಿಳುವಳಿಕೆ ಬರೋ ಸಾಧ್ಯತೆ ಇರ್ತದೆ. ಇನ್ನೊಬ್ಬರ ಬಗ್ಗೆ ಅಭ್ಯಾಸ ಮಾಡುವಂಥದ್ದು, ಇನ್ನೊಬ್ಬ ತಪ್ಪು ಸರಿ ಅಂತ ತಿಳ್ಕೊಳ್ಳುವಂಥದ್ದು, ಇನ್ನೊಬ್ಬ ವ್ಯಕ್ತಿಗೆ ಏನಾದ್ರು ತಪ್ಪು ಮಾಡಿದ್ರೆ ಕೆಣಕುವಂಥದ್ದು ಶಕ್ತಿಯಲ್ಲಿ ಬರ್ತದೆ. ಅದಕ್ಕೆ ಶಿಕ್ಷಣ ಪವರ್ಫುಲ್ ಅಂತಾರೆ. ನಮ್ಮ ಅಂಬೇಡ್ಕರ್ ಅವರು ಹೇಳಿದ್ದು, ಗಾಂಧಿ ಅವರು ಹೇಳಿದ್ದು, ಅದು ಎಲ್ಲಿವರೆಗೆ ಸಾಧ್ಯ ಇಲ್ಲ. ಇವನ್ನೇ ಹಿಂಗೆ ಆಗ್ತಾ ಇರ್ತಾವೆ. ಆ ತಾತ್ಕಾಲಿಕ ಒಂದಿಷ್ಟೇನೋ ಟ್ಯಾಪಿ ಹಚ್ತಾರೆ, ಒಂದು ತೊಳೆದು ಹೋಗ್ತದೆ. ನಂತರ ಅದು ಕೇಸ್ ನಮ್ಮ ಕೋರ್ಟ್ಗಳು ಹೆಂಗಿದವಪ್ಪ ಅಂದ್ರೆ ವರ್ಷಾನುಗಟ್ಟಲೆ ಹೋಗ್ತಾವ್ರಿ ಡಿಸಿಷನ್ ತೊಗೊಳೋದಕ್ಕೆ. ಒಂದು ಸಣ್ಣ ಡಿಸಿಷನ್ನ ಇಲ್ಲೇ ಮುಗಿಯುವಂಥ ಡಿಸಿಷನ್ಗೆ ಈಗ ನೋಡಿ SIT ಅಂತ ಮಾಡ್ತಾರೆ, ಅದಿಲ್ಲ ತಪ್ಪೈತಿ, ಇನ್ನೊಂದು CBI ಮಾಡ್ರಿ ಅಂತ ಹೇಳ್ತಾರೆ. ಆಮೇಲೆ CBI ಮತ್ತೊಂದು ಮಾಡ್ರಿ ಅಂತ ಹೇಳ್ತಾರೆ. ಸೌಜನ್ಯ ಕೇಸಲ್ಲಿ ಏನಾಯ್ತು ಹೇಳಿ, 12 ವರ್ಷ ಆಯಿತು, CBI ಆಯಿತು, ಎಲ್ಲ ಆಯಿತು, ಇವತ್ತು ಸಹಿತ ಹೊರಗೆ ಆಯ್ತು ಅಡ್ಡಾಡ್ತಾ ಇರ್ತಾರೆ ನಾವು ಮಾಡಿದಂಥವ. ಆ ಹೆಣ್ಮಗಳು ಇನ್ನೂ ನ್ಯಾಯ ಸಿಕ್ಕಿಲ್ಲ, ಮತ್ತು ಮುಂದೆ ಸಿಗೋ ಸಾಧ್ಯತೆಯೂ ಇಲ್ಲ. ಮತ್ತು ದೊಡ್ಡ ಗುಂಪು ಬೆನ್ನತ್ತದ ನ್ಯಾಯ ಸಿಗಲಿ ನಮ್ಗೆ ಸೌಜನ್ಯಾಗ ಅಂತೇಳಿ. ಇದೇ ದೇವೇಂದ್ರ